ಗೌರವದಿಂದ ಒಂದು ಕಡೆಗೆ ಇದ್ದೀನಿ ನಾನು. ನನ್ನ ಜವಾಬ್ದಾರಿ ನಾನು ಮಾಡೋದು ನನಗೆ ಗೊತ್ತಿದೆ. ನನಗೆ ಹಡ್ಬಿಟ್ಟು ದುಡ್ಡು ಮಾಡಿಕೊಂಡು ತೀರಿಸ್ಕೊಳ್ಳೋದು ನನಗೆ ಆ ರೋಗ ಇಲ್ಲ. ನನಗೆ ಬೇಕಾದ ಜನರು ಬಂದಿದ್ದಾರೆ ಸಹಾಯ ಮಾಡೋದಕ್ಕೆ, ಅಂಥವ್ರು ಇದ್ದಾರೆ ನನಗೆ. ಇವತ್ತು ತೋರಿಸ್ಕೊಟ್ಟಿದ್ದೀರಿ ನೀವೆಲ್ಲರೂ ಸೇರಿ, ವಿರೋಧ ಪಕ್ಷದವರು ವಿಶೇಷವಾಗಿ ಅವ್ರಿಗೆ ಧನ್ಯವಾದ ಹೇಳಬೇಕು. ಟ್ವೀಟ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್. ನನ್ನ ಸ್ಟ್ರೆಂತ್ ಏನು ಅಂತೇಳಿ ಅವ್ರು ತೋರಿಸ್ಕೊಟ್ಟಾರೆ. ಕಾಂಪ್ರಮೈಸ್ ಆಗಿದೆ. ನಾನು ಯಾಕ್ರಿ ನಿಮಗೆ ಹೇಳ್ಬೇಕು? ಹೋಗಿ ತಿಳ್ಕೊಳ್ರಿ. ಏನು ಕಾಂಪ್ರಮೈಸು? ನಾನೇ ಕೇಳಬೇಕು ನಿಮಗೆ? ನೀವು ಎಷ್ಟೇ ಕ್ವಶನ್ ಕೇಳಿ, ನೀವೇ ಹಿಂದೆ ಇದ್ದೀರಾ ಮಾಧ್ಯಮದವರು. ನಾನೇ ಸ್ಪೀಡಲ್ಲಿರೋದು, ನೀವು ತುಂಬ ಹಿಂದೆ ಇದ್ದೀರಾ. ಯಾವ್ದಾದ್ರು ರೀ ಈ ಪ್ರಕರಣವನ್ನು ತಮ್ಮನ್ನ ಇಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಾರೆ. ಸಚಿವರಾಗಿದ್ದೀರಾ, ಕೆಲಸ ಮಾಡ್ತಿದ್ದೀರಾ, ನಿಮ್ಮನ್ನ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ. ನನ್ನನ್ನು ಟಾರ್ಗೆಟ್ ಮಾಡೋದಕ್ಕೆ ಯಾರಿಗೂ ಯೋಗ್ಯತೆನೇ ಇಲ್ಲ ಬಿಡ್ರಿ. ಅವರಿಗೆ ಯೋಗ್ಯತೆಯೇ ಇಲ್ಲ. ಯಾರು ಮಾಡಿದಾರಲ್ಲ, ಫಸ್ಟು ಅವರ ತಲೆಯಲ್ಲಿ ಅವ್ರ ಹಿಂದೆ ಏನೇನಿದೆ ಹೊಲಸು, ಅದನ್ನು ನೋಡ್ಕೊಳಕ್ಕೆ ಹೇಳ್ರಿ ಅವರಿಗೆ. ನಾನು ಕಾನೂನುಬದ್ಧವಾಗಿ ನಂದೇನಿದೆ ನಾನು ನೋಡ್ಕೊತೀನಿ. ಮಾಧ್ಯಮದವರು ನೀವು ಕೂಡ ಒಂದು ತಾಳ್ಮೆ ಇಟ್ಕೊಳ್ಳಿ. ಕೇಳಿ, ನಂಗೆ ಕೇಳಬೇಕಾಗಿತ್ತು ಮುಂಚೆ, ಅದಕ್ಕೆ ನಿಮಗೆ ಹೇಳ್ತಾ ಇಲ್ಲ ನಾನು. ನೀವು ಕೇಳಿ, ಏನು ಕಾಂಪ್ರಮೈಸು? ವಾಟ್ ಯು ಥಿಂಕ್ ಕಾಂಪ್ರಮೈಸ್? ಏನು ಮಾಡಿದ್ದಾರೆ ಕಾಂಪ್ರಮೈಸ್ ಮಾಡೋದಕ್ಕೆ? ವ್ಯವಹಾರಗಳು ನಡೀತವೆ ದೇಶದಲ್ಲಿ, ನಿಮ್ಮ ಮಾಧ್ಯಮದಲ್ಲೂ ನಡೆದಿರ್ತವೆ. ನಿಮ್ಮ ಟಿ ವಿಯವರು ಬಿಸ್ನೆಸ್ ನಡಿಬೇಕಾದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ತೀರಾ ನೀವು ಜೀವನದಲ್ಲಿ. ಅದನ್ನು ಬಂದ್ಬಿಟ್ಟು ಬೇರೆದಕ್ಕೆ ಒಬ್ಬ ವ್ಯಕ್ತಿತ್ವವನ್ನು ಭಾಳ ಹಗುರವಾಗಿ ತಗೊಳಕ್ಕೆ ಹೋಗಬೇಡಿ. ಅಲ್ಲ, ಹಗುರವಾಗಿ ಅಲ್ಲ. ಯಾರು ಮಾಡಿದವರು? ನೀವು ತಾನೇ ಹೇಳಿದವರು. ಯಾರು ಮಾಡಿಲ್ಲಲ್ಲ, ನೀವು ಹೇಳಿದ್ರಪ್ಪ, ನೀವು ಮಾಡಿದ್ರಿ. ಈಗೇನೋ ಕೇಳಿದ್ರಿ, ನಿಮ್ಮ ಹತ್ರ ಇದೆಯಾ ಅದು ಕೇಳಕ್ಕೆ? ನಿಮಗೆ ಹಕ್ಕಿದೆಯಾ? ನಿಮಗೆ ಏನಿದೆ ಹಕ್ಕಿದೆ? ನಿಮಗೆ ವಿರೋಧ ಪಕ್ಷದವ್ರಿಗೆ ಹಕ್ಕಿದೆಯಾ? ಏನಿದೆ ಅವ್ರ ತಲೆ? ಅವ್ರದ್ದು ಎಲ್ಲ ಹೊಲಸಾಗಿ ಕೂತ್ಕೊಂಡಿದ್ದಾರೆ ಅಲ್ಲಿ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಅಷ್ಟೇ ನೀವು ಭಾಳ ಜವಾಬ್ದಾರಿತವಾಗಿ ಇರೋದು ಒಳ್ಳೆಯದು. ಸಹಾಯ ಮಾಡಿ, ಗೊತ್ತಾಗುತ್ತೆ. ಆದರೆ ಇವತ್ತಿನ ಒಂದು ವಿಚಾರದಲ್ಲಿ ನೀವು ಹಿಂದೆ ಇದ್ದೀರಾ. ಮುಂದೆ ಇರೋದನ್ನ ತುಂಬ ಹೋಲ್ಸ್ ಮಾಡಾಕ್ಬಿಟ್ಟೆ. ಮಾಡಬಾರ್ದಾಗಿತ್ತು. ಕಾರ್ ಆಕ್ಸಿಡೆಂಟ್ದು ಅಷ್ಟು ಏನಾಗೇ ಇಲ್ಲಲ್ಲ, ಯಾಕಂಗೆ ಹೋಲ್ಸ್ ಮಾಡ್ತೀರಾ? ಅಪಘಾತ ಏನೋ ಆಗೇ ಬಿಡುತ್ತಾ? ಯಾರು ನಿಮಗೆ ಗೊತ್ತೇ ಇಲ್ಲ. ನಿಮಗೆ ಸ್ಪೀಡಾಗಿ ಹೋಗ್ತಾ ಇದೆ ಅಂತ ರೀ, 2 ಕಿಲೋಮೀಟ್ರ್ ಸ್ಪೀಡಲ್ಲಿ ಆಗಿದ್ರಿ. ಅದು ನಿಮಗೆ ಗೊತ್ತೇ ಇಲ್ಲ. ನೀವು ಇರಲಿಲ್ಲ, ನಾನಿದ್ದವನು. ಕೇಳಿದ್ರ ನನಗೆ ಯಾರಾದರೂ? ನೀವು ಯಾರೂ ಕೇಳಲಿಲ್ಲ. ನೀವೇ ಹಾಕ್ಕೊಂಡು ಹೊಡೆದ್ರಿ, ಇದನ್ನು ನೀವೇ ಹಾಕ್ಕೊಂಡು ಹೊಡೆದ್ರಿ. ನಾಳೆ ನಿಮಗೆ ಗೊತ್ತಾದ್ಮೇಲೆ ಅದನ್ನೂ ಹಾಕ್ಕೊಂಡು ಹೊಡಿತೀರಾ, ನೀವು ಹೊಡ್ಕೊಳ್ಳಿ, ನೋ ಪ್ರಾಬ್ಲಮ್.